ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನಾವು ಯಾರಿಗಾದರೂ ಮಾತು ಕೊಟ್ಟರೆ ಅದರಂತೆಯೇ ನಡಿಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮಾತು ಕೊಟ್ಟು ನೆಗ್ಲೆಕ್ಟ್ ಮಾಡಿದ್ರೆ ಹುಡುಗರು ಪಾಡು ಹೇಳೋಕ್ಕೆ ಆಗಲ್ಲ. ಯಾವ ಮೂಲೆಗೆ ಹೋದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಡಿವೋರ್ಸ್ ಅನ್ನೋ ಪದ ಬಂದ್ಬಿಡುತ್ತೆ. ಗಂಡ ಗೊರಕೆ ಹೊಡಿತಾನೆ, ನನಗೆ ಗಿಫ್ಟ್ ಕೊಡಿಸಿಲ್ಲ, ಗಂಡ ಹೀಗೆ ಹಾಗೆ ಅಂತ ಹೇಳ್ತಾನೆ ಮದುವೆಯಾಗಿ 1 ವರ್ಷವೂ ಆಗಿರಲ್ಲ, ಡಿವೋರ್ಸ್ ಅಂತ ಒಂದು ಪದ ಶುರು ಆಗೋಗ್ಬಿಡುತ್ತೆ. ಹೌದು, ಉತ್ತರ ಪ್ರದೇಶದ ಆಗ್ರಾದಲ್ಲಿರೋ ಒಂದು ಮಹಿಳೆ ತೂಕ ಇಳಿಸೋಕೆ ನನ್ನ ಗಂಡ ಜೊತೆಯಾಗಲಿಲ್ಲ, ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅಂತ ಜಿಮ್ ಟ್ರೈನರ್ ಆಗಿರೋ ತನ್ನ ಗಂಡನಿಂದ ವಿಚ್ಛೇದನ ಪಡೆಯೋಕೆ ಮುಂದಾಗಿದ್ದಾಳಂತೆ. ಮಹಿಳೆ ಸ್ವಲ್ಪ ದಪ್ಪ ಇದ್ದಿದ್ದರಿಂದ ತನ್ನ ಗಂಡ ಜಿಮ್ ಟ್ರೈನರ್ಗೆ ಮದುವೆಗೂ ಮುಂಚೆ ಕೆಲ ಕಂಡೀಷನ್ಸ್ನ ಹಾಕಿದ್ದಳಂತೆ. ಜಿಮ್ನಲ್ಲಿ ಕಟ್ಟುಮಸ್ತಾಗಿದ್ದ ಜಿಮ್ ಟ್ರೈನರ್ನನ್ನು ನೋಡಿ ಇಷ್ಟಪಟ್ಟಿದ್ಲು. ಆಗಲೇ ಫಿಯಾನ್ಸಿ ಜಿಮ್ ಟ್ರೈನರ್ಗೆ ಮದುವೆಯಾದ 1 ವರ್ಷದಲ್ಲೇ ನನ್ನ ತೂಕ ಇಳಿಸಿ ಸಣ್ಣ ಮಾಡಬೇಕು, ಜಿಮ್ನಲ್ಲಿ ನನಗೆ ಟ್ರೈನಿಂಗ್ ಕೊಡಬೇಕು ಅಂತ ಅಂದಾಗ ಸರಿ ಆಯ್ತು ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ಹೇಳಿ ಮಾತು ಕೊಟ್ಟು ಬಿಟ್ಬಿಡ್ತಾನೆ. ಮಹಿಳೆ ಹಾಗೂ ಜಿಮ್ ಟ್ರೈನರ್ 2023ರಲ್ಲಿ ಮದುವೆ ಆಗ್ತಾರೆ. ಹೆಂಡತಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳೋಕೆ ಜಿಮ್ ಟ್ರೈನರ್ ಹರಸಾಹಸ ಪಡ್ತಾನೆ. ಹೆಂಡತಿಗೆ ಜಿಮ್ನಲ್ಲಿ ಟ್ರೈನಿಂಗ್ ಕೊಡ್ತಾನೆ. ಎಷ್ಟೇ ಕಷ್ಟಪಟ್ಟರೂ ಮಹಿಳೆಯ ತೂಕ 75 kg ಅಷ್ಟೇ ಇರುತ್ತೆ. ಮದುವೆ ಮುಂಚೆ ಎಷ್ಟಿದ್ದಳೋ ಅಷ್ಟೇ ಇರುತ್ತೆ ತೂಕ. ಇದರಿಂದ ನನ್ನ ಒಂದು ಆಸೆ, ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮಹಿಳೆ ಡಿವೋರ್ಸ್ಗೆ ಅಪ್ಲೈ ಮಾಡಿದಳಂತೆ. ಬಳಿಕ ಇದೇನು ದೊಡ್ಡ ವಿಷಯ ಅಲ್ಲ, ಇಬ್ಬರು ಮಾತನಾಡಿ ಬಗೆಹರಿಸ್ಕೊಳ್ಳಿ ಅಂತ ಕೌನ್ಸಿಲಿಂಗ್ ಟೀಮ್ ಹೇಳಿದ್ರು ಬಿಲ್ಕುಲ್ ಯೋಚಿಸದೇ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಮಾಡಿ ಕೂತಿದಳಂತೆ. ಸದ್ಯ ಕೆಲ ದಿನಗಳ ಕಾಲ ಗಂಡ ಹೆಂಡತಿ ಒಟ್ಟಿಗೆ ಇರಿ, ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಕೌನ್ಸಿಲಿಂಗ್ ಬಗ್ಗೆ ಹೇಳ್ತೀವಿ ಅಂತ ಕಳಿಸಿದಾರಂತೆ. ಹೀಗಾದರೂ ಹೆಂಡತಿಯ ಮನಸ್ಸನ್ನು ಬದಲಿಸಬಹುದಾ ಅಂತ ಗಂಡ ಜಿಮ್ ಟ್ರೈನರ್ ಪ್ರಯತ್ನ ಮಾಡೋಕ್ಕೆ ಕೌನ್ಸಿಲಿಂಗ್ ಟೀಮ್ನ ಸಲಹೆ ಕೂಡ ಪಡೆದಿದ್ದಾನಂತೆ. ಗಂಡ ಮಾತಾಡಿ ಸರಿ ಮಾಡ್ಕೊಳ್ತಾನೋ ಗೊತ್ತಿಲ್ಲ, ಇತ್ತ ಜಿಮ್ಗೆ ಕರ್ಕೊಂಡು ಹೋಗಿ ವರ್ಕೌಟ್ ಮಾಡ್ಕೊಳ್ತಾನೋ ಗೊತ್ತಿಲ್ಲ. ಆದರೆ ಇವೆಲ್ಲವೂ ಕೂಡ ಅವನಿಗೆ ಬಿಟ್ಟಿದ್ದು. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ಕ್ಷಣದ ಅಪ್ಡೇಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.